ಟಿಕ್ಲಿ ಹೋಗೋದಿಲ್ಲ ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲ ಹೆಂಗಿದ್ರಿ, ಚಲೋ ಇದ್ರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ್. ನಾನು ಚಲೋ ಇದ್ದು ನೋಡಿರಿ ಫ್ರೆಂಡ್ಸ್. ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ್ರಿ. ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಇವತ್ತು ಶನಿವಾರ ರೀ, ನಿನ್ನೆ ಪೂಜೆ ಆಯಿತು. ಇವತ್ತು ಶನಿವಾರ ಹಾಫ್ ಡೇ. ನಮ್ಮ ಪಿಲ್ಲು ಜಲ್ದಿನೇ ಎದ್ದೋಗಾಡ್ರಿ, ಸರಿ ಹೋಗಾಡಕ್ಕೆ ಜಲ್ದಿನೇ ಎದ್ದೋಗ 6:30ಗೆ ಎದ್ದು ಜಳಕ ಮಾಡಿ ಏನೋ ಒಯ್ದಿಲ್ಲ ರೀ, ನೀರನ್ನೂ ಒಯ್ದಿಲ್ಲ, ಇದನ್ನು ಒಯ್ದಿಲ್ಲ ರೀ, ನಾಷ್ಟಾನೂ ಒಯ್ದಿಲ್ಲಕ್ಕಿ. ಹಾಗೆ ಹೋಗ್ಬಿಟ್ಟಾಳೆ ಸಾಲಿಗೆ ಇವತ್ತು. ಬಾಯ್. ಫ್ರೆಂಡ್ಸ್, ಇವನಿಗೆ ಮತ್ತೆ ಸ್ಟಾರ್ಟ್ ಆಗ್ಯದ ನೋಡ್ರಿ ಕೆಮ್ಮ. ಇವನಿಗೆ ಅದಂತ ಹೇಳಿದ್ನಲ್ರಿ ಕೆಮ್ಮ. ಇಷ್ಟು ದಿನ ಏನು ಅನಿಸಿಲ್ಲ, ಮತ್ತೀಗ ಮಳೆಗಾಲದಿಂದ ಫುಲ್ಲು ನೀನು ಬಜ್ಜಿ ತಿನ್ನಾನ್ರಿ, ಪಾಪಡಿ ಅದು ಇದು ಎಲ್ಲ ತಿಂದು ಒಮ್ಮೆ ಕೆಮ್ಮ ಹತ್ತಿ ಬೆಳ್ಳಗನ ಮಕ್ಕೊಂಡ್ರಿಲ್ರಿ. ಈಗ ಉರಿ ಅಂದ್ರೆ ಉರಿ ಬಂದವ. ಅದಕ್ಕೆ ಇವತ್ತು ಸಾಲಿಗೆ ಬರ್ತೀನಿ. ಸಾಲಿಗೆ ಇವತ್ತು ಸಾಲಿಗೆ ಕಳಿಸಿಲ್ಲ ಅವನಿಗೆ. ಅದಕ್ಕೆ ಇರ್ಲಿಕ್ಕೆ ಬಿಡಪ್ಪ, ಇವತ್ತು ದವಾಖಾನಿಗೆ ಹೋಗಮಂತಿಲ್ಲ ಅಂದೇನು ರೀ. ದವಾಖಾನಿಗೆ ಹೋಯ್ತೀನಿ ನಾ. ಅವ ಕೆಮ್ಮ ನಾವು ನೋಡೋದಾಗಲ್ಲ ರೀ. ದವಾಖಾನಿಗೆ ಹೋಯ್ತೀನಿ ಇವತ್ತು. ನಮ್ಮ ಇಜ್ಜಿಗೆ ಇವತ್ತು ಸಾಲಿ ಸುಟ್ಟಿ ಮಾಡಿಸ್ತೀನಿ ರೀ. ಇವನ ಕಾಲಾಗ ಅವನೇನು ಸುಟ್ಟಿ ಮಾಡಿಸ್ತೀನಿ. ಅದ್ರಾಗ ಹಾಫ್ ಡೇ ಬೇರೆ ಅದಲ್ಲ ರೀ ಫ್ರೆಂಡ್ಸ್. ಹಂಗಾಗಿ ಇರ್ಲಿಕ್ಕೆ ಬಿಡ್ರಪ್ಪ, ಇವತ್ತಂದ್ರೆ ಸುಟ್ಟಿ ಮಾಡಿರಿ ಅಂದೀನಿ. ನಿನ್ನೆ ಸುಟ್ಟಿ ಮಾಡಿಸಿದ್ದೆ ರೀ. ನಿನ್ನೆ ಶುಕ್ರ ಪೂಜೆ ಇತ್ತು ಮನ್ಯಾಗ. ಪಿಲ್ಲು ಸುಟ್ಟಿ ಇತ್ತು, ಇವ್ರಿನೂ ಮಾಡ್ಸೀನಿ. ಇವತ್ತಿನ ಕಾಲಾಗ ಅವನೇನು ಮಾಡ್ಸೀನಿ ರೀ. ಎಲ್ಲಿ ಮತ್ತೆ ಅವನಿಗೊಬ್ಬನಿಗೆ ಕಳಿಸ್ಲಿ, ಜಲ್ದಿನೇ ಬರ್ತಾರೆ ಮತ್ತು ಮನೆಗೆ. ಹಂಗಾಗಿ ಸುಟ್ಟಿ ಮಾಡ್ಸೀನಿ ರೀ. ಭಾಳ ಕೆಮ್ಮಲಕತ್ತಾನ. ನಾನು ಕೂಡ ಎದ್ದೀನಿ. ನಾನು ಕೂಡ ಎದ್ದು ಜಾಕ ಮಾಡಿ ಏನೋ ಎದ್ದಿಲ್ಲ ರೀ. ಕಲ್ಯಾಣ ಬಿದ್ದ ನೋಡ್ರಿ. ಈಗ ಕುಂಡಿ ಬಾರ್ಲಿ ಹಾಕೊಂಡು ನಮ್ಮ ಮಕ್ಕಳು ಇನ್ನೂ ಎದ್ದಿಲ್ಲ ರೀ. ಇವನೇ ಎದ್ದಾನ. ಮತ್ತು ನಾನು ಕೂಡ ಇವನಿಗೆ ಮೈ ತೊಳೆದೀನಿ. ಒಂದು ಸ್ವಲ್ಪ ಅರ್ಶಿನ ಗುಟ್ಟಿ ಮಾಡೀನಿ ರೀ. ಕುಡಿಸಿ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಹೋಗ್ಬಂದು ಅಡುಗೆ ಅದು ಮಾಡ್ತೀನಿ. ಅರ್ಶಿನ ಗುಟ್ಟಿ ಕೊಡ್ತೀನಿ ನೀವು ಮೊದಲ. ಅಪ್ಪ ಅದಕ್ಕೆ ಕುಡಿಯ ನೀರು ಕುಡಿಯೋದಿತ್ತು ಮೊದಲ. ಚಲೋ ಅರ್ಶಿನ ಗುಟ್ಟಿ ಅದೆಲ್ಲ ಕುಡಿತಾನೆ ರೀ. ಕುಡಿಲಿಲ್ಲ ಅಂದ್ರೆ ಹೇಳಿ ಬರ್ತೀನಿ. ಕೈ ಅಂತಾರಿಲ್ಲ. ಆಯ್ತು ಕುಡಿ, ಸುಡ್ತದಲ್ಲ ಆರನ್ನ ಕುಡಿ. ಇಲ್ಲೂ ಇರು ಅಕ್ಕಾರಿ ಇಲ್ಲಿ ಮನ್ಯಾಗ. ನಾ ಕೆಲ್ಸಕ್ಕೆ ಹೋಗ್ಬರ್ತಾನೆ. ಸುಮ್ಮ ಮುಕ್ಕೋರಿ, ಹೊರಗೆ ಒಟ್ಟ ಹೋಗ್ಬೇಡ್ರಿ. ನಾ ಗೇಟ್ ಹಾಕೋತೀನಿ. ಗೇಟ್ ಹಾಕಿ ಹೋಗ್ತೀನಿ. ನಾನು ಒಟ್ಟ ಹೊರಗೆ ಹೋಗ್ಬೇಡ್ರಿ ನೋಡ್ರಿ. ನಾ ಬರೋಣ ನಿಮ್ಮ ಮೈ ತೊಳಿತೀನಿ, ಅಡುಗೆ ಮಾಡ್ತೀನಿ ಅಂತ. ನೀ ಬಜ್ಜಿ ಅದೇನು ತಿನ್ಬೇಡ, ಬಾಳಿಕೆನೂ ತಿನ್ಬೇಡ. ಹೋಳಿಗೆ ಕೂಡ ನಿಂತವನು ಬಾಳಿಕೆ ಬೆಳಿಕೆನೂ ತಿನ್ಬೇಡ. ಅವನಿ ಕೆಮ್ಲಕತ್ತದ. ದವಾಖಾನಿಗೆ ಹೋಗೋ ಮತ್ತು ಬರೋಣ. ಒಟ್ಟು ಬಾಳಿಕೆ ತಿನ್ನೋ. ಅರ್ಶಿನ ಗುಟ್ಟಿ ಕೂಡ ಸುಮ್ಮ ಕುಂದ್ರು. ನೀರು ಕುಡಿ ಮೊದಲು. ಅರ್ಶಿನ ಕುಡಿಕೊಂಡು ಸುಮ್ಮಕ್ಕೋ. ನಮ್ಮ ಪಿಲ್ಲುದೊಂದು ಟೆನ್ಷನ್ ಇರಲ್ಲ ರೀ. ಮೈಗೆ ಎಲ್ಲ ತೊಳಿತು ಅಕ್ಕಿ ಒಂದಿಲ್ಲ, ಜಲ್ದಿನೇ ಹೋಗ್ಯಾಳ. ಈಗ ಇವನಿಗೆ ಹೋಗಿ ತೊಳೆದೀನಿ ರೀ. ಈಗ ಅವ್ನಿಗೆ ತೊಳಿತೀನಿ ನಾ ತೊಳಿತೀನಿ. ಆಯ್ತು ರೀ ಫ್ರೆಂಡ್ಸ್, ನಾನು ಕೆಲ್ಸಕ್ಕೆ ಹೋಗಿ ಸಿಗ್ತೀನಿ ಅಂತ ನಿಮ್ಗೆ. ಟಿಕ್ಲಿ ಹಚ್ಕೋತೀನಿ ರೀ. ಟಿಕ್ಲಿ ಹೋಗ್ಯದ ಯಾಕೋ, ದೇವ್ರ ಪೂಜೆ ಆಗ್ಯದ, ಎಲ್ಲ ಆಗ್ಯದ ರೀ. ಈಗ ಕೆಲ್ಸಕ್ಕೆ ಹೋಗಿ ಸಿಗ್ತಾರೆ ಫ್ರೆಂಡ್ಸ್. ಕೆಲಸದಿಂದ ಜಸ್ಟ್ ಬಂದೀನಿ ರೀ. ಬಂದು ಕುಂತೀನಿ. ನಮ್ಮ ವಿರಾಜಾಗ ಆರಾಮಿಲ್ಲ ಅಲ್ರಿ, ಅದಕ್ಕಾಗಿನೇ ಇನ್ನೂ ಮುಕ್ಕೊಳ ಹಾಸಿ ಎತ್ತೀನಿ. ಇಜ್ಜಿನ ಮುಕ್ಕೊಳ ನೀರು ಕಾಸಿನಿ. ಹಾಸಿ ತೆಗಿತಿ, ನಾ ಎಲ್ಲ ತೆಗಿತೀನಿ. ಅಣ್ಣ ಹೊಚ್ಚಗತ್ತಿಯಪ್ಪ ಹೇಳೋ. ಮಂದಿ ಭಾಳ ಹೊಲಸಾಗ್ಯದ್ರಿ ಫ್ರೆಂಡ್ಸ್. ಈಗ ಬಂದೀನಿ, 9 ಆಗ್ಯದ. 9ಕ್ಕೆ ಬಂದೀನಿ. ತೆಗಿತೀನಿ ರೀ. ಎಲ್ಲ ಏನೋ ಮುಕ್ಕೊಳಕತ್ತಾನೆ. ಯಪ್ಪ ಹೇಳೋ. ಕುರ್ಚಿ ಮಕ್ಕೊಂಡ್ರೆ ಇಲ್ಲಿಲ್ಲ ಕಸ ಹೊಡಿತೀನಿ. ಹಾಗೆ ತಾವ ಸೆಟ್ ಮುಕ್ಕೋಬಾರ್ದು. ಹೇಳ ಕುರ್ಚಿ ಮಕ್ಕೊಂಡ್ರೆ ಸ್ವಚ್ಛ ಕಸ ಹೊಡಿತೀನಿ, ಆಮೇಲೆ ಮುಕ್ಕೊಳತಿ ಹೇಳು. ಹೇಳು ಕಸ ಹೊಡಿತೀನಿ ರೀ. ಎಲ್ಲಿದೆಲ್ಲ ಬಿದ್ದಾವ ತೆಗಿತೀನಿ ಮೊದಲ. ಹೇಳು ಕುರ್ಚಿ ಮಕ್ಕೊಂಡ್ರು ನೋಡ್ರಿ. ನಮ್ಮ ಮನೆ ಹೆಂಗಾಗ್ಯದ. ಮೊದಲು ಸ್ವಚ್ಛ ಮಾಡ್ಕೊತೀನಿ. ಇವನಿಗೆ ಮೊದಲು ಮೈ ತೊಳಿತೀನಿ. ನಮ್ಮ ಇಜ್ಜಿ ಹೊರಗೆ ಹೋತಾನೋ ಆಡ್ಕೊತ. ಅವನಿಗೆ ಮೈ ತೊಳೆದ್ನಲ್ರಿ, ಮುಂದಿನ ಕೆಲಸ ಮಾಡ್ಕೊತೀನಿ. ಯಪ್ಪ ಹೇಳೋ ಕುರ್ಚಿ ಮಕ್ಕೊಂಡ್ರು ಮುಕ್ಕೊನಿ, ಕಸ ಹೊಡಿತೀನಿ. ಹಾಯ್ ಏನು ವಿಜ್ಜು? ಹಾಯ್ ಫ್ರೆಂಡ್ಸ್ ಅನ್ನ ಹೋಗ್ಬೇಡ. ಇಲ್ವಾ ಹೋಗ್ಬೇಡ. ಹೊರಗೆ ಹೋದಿ ಕಾಲು ಮುರಿತೀನಿ. ಇಜ್ಜಿ ನಿಂದು ಇಜ್ಜಿ ಹೊರಗೆ ಹೋದಿ ಕಾಲು ಮುರಿತೀನಿ. ಎಷ್ಟೋ ನಿಂದು ನೀ ಬಾನಿ. ಬೇಡ ಇಲ್ಲಿ ಬಾನಿ, ಕೆಲಸ ಅದವಾ. ನಾನು ಕೂಡ ಮಾತಾಡಿ ಹೋಗ್ನಿ. ಬಾಯ್ ಏನು ನೀ ಇಲ್ಲಿ ಬಾ. ಇಜ್ಜಿ ಬಾ ಹೊಡ್ಸ್ಕೊತೀನಿ. ಉಲ್ಟಾ ಸುಲ್ಟಾ ಮಾತಾಡತ್ತೆ ನಾನು ಅದ್ರಂದ್ರೆ. ಹೇಳಿ ಮಾತು ಕೇಳಿಲ್ಲ, ಬಾಯ್ ಆಡ್ತಿತ್ತು. ನೀ ಬಾ ಇಲ್ಲಿ ಬಾ. ಫ್ರೆಂಡ್ಸ್, ಅವ್ನಿಗೆ ಏನು ರೀ ವೀಡಿಯೋ ಮಾಡತ್ತೀನಿ, ಅದು ಸಿಟ್ಟು ಅವನಿಗೆ. ವೀಡಿಯೋ ಮಾಡಿಬಿಡಲ್ರಿ ಅವ. ವೀಡಿಯೋ ಅಂದ್ರೆ ಅಲರ್ಜಿ ಅವನಿಗೆ. ಅಷ್ಟು ಅವನಿಗೆ ವೀಡಿಯೋ ಇತ್ತು ಒಟ್ಟ ಮಾತಾಡೋದು. ಹೀಗೆಲ್ಲ ನಾಟಕ ನಡೆಸ್ತಾನೆ. ವೀಡಿಯೋ ಇದ್ದಿಲ್ಲ ಅಂದ್ರೆ ಹೇಳಿದ ಮಾತು ಕೇಳ್ತಾನೆ. ಒಳ ಭಾಷೆದ ಮನೆಯ ಬಾ. ಫ್ರೆಂಡ್ಸ್, ಕೆಲಸ ಎಲ್ಲ ಆಗ್ಯದ ನೋಡ್ರಿ. ಒರ್ಸಿನಿ, ಗ್ಯಾಸ್ ಒರ್ಸ್ಕೊಂಡಿನಿ. ಮತ್ತು ಈಗ ಬಾಂಡೆ ತಿಕ್ಕಬೇಕ್ರಿ. ಬಾಂಡೆ ಎಲ್ಲ ತೆಗೆದಿಟ್ಟಿನಿ. ಬಟ್ಟೆ ಬಾಂಡೆ ಮಾಡ್ಬೇಕಿನ. ಈಗ ರೀ ಎಲ್ಲ ಬಟ್ಟೆಗೆ ಬಾಂಡೆ ಅಷ್ಟು ತೆಗೆದಿಟ್ಟಿನಿ. ಗ್ಯಾಸ್ ಒರ್ಸ್ಕೊಂಡಿನಿ, ಒರ್ಸಿನಿ, ಎಲ್ಲ ಮಾಡೀನಿ. ಆಗ್ಯದೆಲ್ಲ ಕೆಲಸ. ಈಗ ಹಾಸಿಗೆ ಹಾಕೊಡ್ಲಪ್ಪ. ಇವ್ನಿಗೆ ಔಷಧ ಹಾಕೀನಿ ರೀ ಫ್ರೆಂಡ್ಸ್. ದವಾಖಾನೆ ಒಯ್ದಿಲ್ಲ ನಾನು. ಕಡ್ಕಾಲ್ತಿಗೆ
ಖುಷಿ ಉರಿ ಅಂದ್ರೆ ಉರಿ ಒಂದು ಸ್ವಲ್ಪ ಕಮ್ಮವ ರೀ. ಉಲ್ಟಿ ಕಂಡಪಟ್ಟಿ ಮಾಡ್ಕೊಳಣ, ಮುಂಜಾನೆ ಉಲ್ಟಿ ಮಾಡ್ಕೊಳಣ ಭಾಳ. ಈಗ ಒಂದು ಸ್ವಲ್ಪ ಔಷಧ ಹಾಕಿನಿ ರೀ, ಉರಿದ ಔಷಧ ಹಾಕಿನಿ. ಅವರ ಮನ್ಯಾಗ ಉರಿದವ, ಕೆಮ್ಮಿಂದವ, ಅರ್ಶಿನ ಗುಟ್ಟಿ ಮಾಡಾಕಿನಿ, ಎಲ್ಲ ಹಾಕಿನಿ. ಇನ್ನೂ ಊಟ ಮಾಡಿಲ್ಲ ಅವ ಸೋಲಾಗತ್ತದ. ಅದ್ರಾಗ ಯಾಕೆ ಒಯ್ದಿಲ್ಲ ಅಂದರೆ ಹಾಫ್ ಡೇ ಅದ ರೀ ಫ್ರೆಂಡ್ಸ. ನಾವು ಹೊರದ ದವಾಖಾನೆ ಮುಚ್ಚಿ ಇರ್ತದೆ ರೀ. ಇವತ್ತು ಶನಿವಾರ ಅಲ್ರಿ, ಹಾಗಾಗಿ ಅದಕ್ಕೆ ಹೋಲಿಲ್ಲ ದವಾಖಾನಿಗೆ. ಎಲ್ಲ ಒಯ್ತಿದ್ರಿ. ನಾಳೆ ಸಂಡೇ ಅದ, ಸೋಮವಾರ ಒಯ್ತೀನಿ ರೀ. ಒಮ್ಮೆ ದವಾಖಾನಿಗೆ ಅಲ್ತಾನ ಅವರ ಔಷಧಗಳು ಮನ್ಯಾಗ ಕಮ್ಮಿ ಐತಿ, ಚಲೋ ಕಮ್ಮಿ ಎಲ್ಲ ಮತ್ತು ಒಯ್ಲಿಕ್ಕೆ ಬರ್ತದೆ. ಹಾಫ್ ಡೇ ಇದ್ದಿದ್ರೆ ಕಲೆಗೆ ಒಯ್ದಿಲ್ರಿ, ಎಲ್ಲ ಬಂದು ಆತ ಅಲ್ಲಿ ಹೋಗ್ತಾನ. ಹೌದಲ್ಲ ಅಪ್ಪು, ಮುಕ್ಕೋತಿಲ್ರಿ ಜಂಡು ಬಾಮ್ ಹಚ್ಚಲಿ. ಈಗ ಚಾತಿಗೆ ಜಂಡು ಬಾಮ್ ಹಚ್ತೀನಿ. ಓಕೆ, ತಳಗೆ ಹಾಸಿಗೆ ಹಾಕಿ ಕೊಡ್ತೀನಿ, ಮುಕ್ಕೋತೀನಿ. ಇದು ಬರ್ರಿಗದ ಮತ್ತೆ ಏನು ಮಾಡ್ತಿ ಹೇಳಿ. ಆರಾಮ್ ತಪ್ಪ ಹಿಂಗೆ ಆತು ನೋಡ್ರಿ, ಮಕ್ಳಿಗೆ ಆರಾಮ್ ತಪ್ಪಲ್ರಿ. ಮನ್ಯಾಗ ಜೀವ ಸಮಾಧಾನ ಇಲ್ಲ. ಹತ್ತಾಗೆ ಟೈಮ್ ಇನ್ನೂ ನಾ ಕೆಲಸ ಮಾಡಿಲ್ರಿ. ಇನ್ನೂ ಏನು ಮಾಡಿ ಬಟ್ಟೆ ಬಣ್ಣೆ ಮಾಡೋಕಿನ್ನ ಅಡುಗೆ ಸುದ್ದ ಮಾಡಿಲ್ರಿ. ಮುಂಜಾನೆ ನನ್ನ ಪಿಲ್ಲು ಅಂತ ಹಂಗೆ ಹೋಗ್ಯಾಳ ಸಾಲಿಗೆ. ಅಕ್ಕಿ ಜಳಕ ಮಾಡೋಣ ಹಂಗೆ ಹೋಗ್ಬಿಟ್ಟಾಡ್ರಿ. ಅಕ್ಕಿ ಅಡುಗೆನೇ ಮಾಡಿಲ್ಲ. ಮತ್ತು ಇವ್ರಿಗೂ ಮಾಡಿಲ್ಲ, ರಾತ್ರಿಗಿಂತ ಅದೇ ಉಂಡಾರಿ. ಅವರೇ ಊಟ ಮಾಡಿಲ್ಲ, ವಿಜ್ಜಿ ಒಬ್ಬರೇ ಒಂದಿನ ಇನ್ನೂ ಕೆಲಸ ಮಾಡಬೇಕು. ಮುಂಜಾನೆ ನಾ ಹೇಳಿದ್ನಲ್ರಿ ನಿಮ್ಗೆ, ಟಿಕ್ಲಿ ಇಲ್ಲ ಹಚ್ಕೊಂಡಿದ್ದು ಹೋಗ್ಯಾರ ಅಂತೇಳಿ ಗಡಬಡ ಹಂಗೆ ಕೆಲ್ಸಿಗೆ ಹೋಗಿನಿ ರೀ. ಒಟ್ಟು ನೋಡಿಲ್ಲ ಟಿಕ್ಲಿ ಬಂದು ನಮಗೆ ಈಗ ವಿಡಿಯೋ ಚಾಲು ಮಾಡೋಕೆ ಗೊತ್ತೇಳಿ ಟಿಕ್ಲಿ ಹಚ್ಕೊಂಡು ಹಂಗೆ ಹೋಗಿನಿ ಅಂತೇಳಿ ಗಡಬಡ ಹಂಗೆ ಹೋಗ್ಬಿಟ್ಟೀನಿ ರೀ. ಮನೆ ಬಂದ್ರಪ್ಪ ನೆನಪೇ ಇಲ್ಲ ಹುಡುಗರ್ದಾಗ. ಆಯ್ತು ರೀ ಫ್ರೆಂಡ್ಸ್, ನಾನು ಈಗ ಪಟ್ ಕೆಲಸ ಮಾಡ್ಕೊತೀನಿ, ಬಟ್ಟೆ ಬಣ್ಣೆ ಮಾಡ್ತೀನಿ. ಮಾಡಿ ಎಲ್ಲಾರು ಹೊರಗ ಹಾಂ ಇಲ್ಲ, ಮನೆ ಮುಂದೆ ಆಡೋದು, ಮನೆ ಹೊರಗೆ ಹೋಗೋದಿಲ್ಲ ಒಟ್ಟ. ಹ್ಞೂ ಓಕೆ ಫ್ರೆಂಡ್ಸ್, ಕೆಲಸ ಮಾಡಿ ಸಿಗ್ತೀನಿ ರೀ ಫ್ರೆಂಡ್ಸ್. ಬಟ್ಟೆ ಅದು ಒಗ್ದೆ ರೀ, ಆಯಿತು ಕೆಲಸ. ಅಪ್ಪ ನೀವು ಹೊರಗೆ ಯಾಕೆ ಮುಕ್ಕೊಂಡಿದ್ದು? ಹಾಂ ನೋಡಿ ಒಳ ನೋಡಿ. ಬಂಗಾರಿ ಬಾ, ನಾ ಬರ್ತೀನಿ. ನಾನು ತೊಳಿಮೆ ಮುಕ್ಕೊಳತ್ತಿ ಬಾ. ಹೇಳು ಯಪ್ಪ, ಹೊರಗೆ ಮುಕ್ಕೊಬಾರ್ದಂಗೆ ಬಿಸಿಲಾಗಿ ಹೇಳು. ಹೇಳ ಮಾಡಬಾರ್ದು ವಿಜ್ಜಿ. ಇಲ್ಲ ಬಾನಿ ಕೆಲಸ ಕೇಳ ಜರ ತಗೋ ಹಾಸಿಗೆ ಅದು. ಅಣ್ಣಾಗ ನೀನು ನೋಡ್ಕೋಬೇಕಿಲ್ಲ. ಅಣ್ಣಾಗ ಆರಾಮ್ ತಪ್ಪಿದ್ರೆ ಯಾರು ನೋಡ್ಕೋಬೇಕು? ನೀನೇ ಇಲ್ಲ ಮತ್ತೆ ಹೇಳು. ಕರ್ಕೊ ಅಣ್ಣಾಗ, ಎಬ್ಬಸು ಅಣ್ಣಾಗ. ಅಲ್ಲೇ ಮುಖತ್ ನೀನು ಅಣ್ಣಾಗ ಎಬ್ಬಸು. ಹಾಸಿಗೆ ತೊಗೊಂಡು ಹಾಸಿಗೆ ಹಾಕಿ ನಡಿ ಅಣ್ಣಾಗ. ತಗೋ ನಡಿ. ಯಾಕೋ ಬಾತ್ರೂಮ್ಗೆ ಹೋಗ್ತೇನು? ನಡಿ ಒಳ ನಡಿ. ಮತ್ತೆ ಎಲ್ಲಿದು ಓದ್ತೀನಿ ನಡಿ. ಜಂಡು ಬಾಮ್ ಹಚ್ಚಿ ಕಟಿಂಗ್ ಮಾಡ್ಸೋದು ಆಗಲ್ರಿ ಫ್ರೆಂಡ್ಸ್. ಶ್ರಾವಣದತ್ತು ಮಾಡಿಸಿಲ್ಲ. ಬಾ, ಮುಗಿತಲ್ಲ ಶ್ರಾವಣ ಅಮಾಸಿನೂ ಮುಗೀತು. ನಾಳೆಗೆ ಆಯ್ತಾರ ಮಾಡಿಸ್ತೀನಿ. ಹಾಸಿಗೆ ಹಾಕಲಿ. ಹಾಗಾದ್ರೆ ಭಾಂಡೆ ತಿಕ್ಕಿನಿ, ಬಟ್ಟೆ ಒಗಿತೀನಿ. ಇನ್ನು ಅಡುಗೆ ಮಾಡ್ಬೇಕ್ರಿ ಫ್ರೆಂಡ್ಸ್. ಇವನಿಗೆ ಆರಾಮೇಲೆ ಏನೋ ಸುಧಾರ ಸಲಗ್ಯದ ಅಡುಗೆ ಮಾಡ್ಲಕ್ಕ. ಮುಕ್ಕೋ ಹೇಳ್ತಾಳ. ಅಣ್ಣಾಗ ಆರಾಮಿಲ್ಲಲ್ಲೋ, ಅಣ್ಣಾಗ ಆರಾಮಿಲ್ಲಲ್ಲ. ದವಾಖಾನಿಗೆ ಹೋಲಿ, ನೀ ಕರ್ಕೊಂಡೋಗಲ್ಲ. ಅಣ್ಣಾಗ ನೀ ಕರ್ಕೊಂಡೋಗಲ್ಲ ದವಾಖಾನಿಗೆ. ದವಾಖಾನಿಗೆ ಗೊತ್ತಿಲ್ಲ ಮತ್ತೆ ಏನು ಗೊತ್ತದ? ಹೊಸ ಪಿಟ್ಟ? ಏನು ಹೊಸ ಪಿಟ್ಟ? ಅಪ್ಪು ಬಾರ ಬಾಪ, ಮುಖ ಬಾಂಜ ಹೊಟ್ಟೆ ಕಡ್ಲಿತ್ತ ಬಾ. ಜರ ಹೊಟ್ಟೆ ಮಕ್ಕ ಆಡಿಸ್ತೀನಿ ಬಾ. ಅಡುಗೆ ಏನು ಮಾಡಲ್ರಿ ಫ್ರೆಂಡ್ಸ್. ಇವ್ನಿಗೆ ಆರಾಮಾಗ ತನಕ ನೋಡಮ್ಮ ಜರ ಅವ್ನಿಗೆ ಸಮಾಧಾನ ಮಾಡ್ತೀನಿ ಮೊದಲು. ಅವ್ರಿಗೆ ಆರಾಮಿದ್ದಿಲ್ಲ ನೋಡ್ರಿ ಮಕ್ಕಳಿಗೆ, ಏನೇನು ಆಗಲ್ಲ ನೋಡ್ರಿ. ಜೀವ ಸಮಾಧಾನ ಇರಲ್ಲ. ಟಿಕ್ಕಳಿನ ಹಚ್ಕೋತೀನಿ. ಯಪ್ಪು ಮುಖ ನೀನು ತಲೆಯೋದು ಓದ್ತೀನಿ ಜರ ಜಂಡು ಬಾಮ್ ಹಚ್ಚಿ. ನನಗೆ ಮೊನ್ನೆ ಆರಾಮ್ ತಪ್ಪದ ಭಾಳ ಚಂದ ಸೇವಾ ಮಾಡ್ಯಾರ ಅಷ್ಟು ಮಂದಿ. ತಲೆ ಒತ್ತದ, ಕಾಲು ಒತ್ತದು, ಭಾಳ ಚಂದ ಸೇವಾ ಮಾಡ್ಯಾರ. ಟಿಕ್ಕಳಿ ಇಲ್ಲ ಯಾಕ್ರಿ ಕಾಣಿಸ್ತೀನಿ ಮುಖ. ಅಪ್ಪು ಬಾ. ಇವ್ರನ್ನ ಅಡುಗೆ ಮಾಡ್ಬೇಕ್ರಿ. ಯಾವಾಗ ಹತ್ತು ಅನ್ಸಿದ್ದೆ ಅಡುಗೆನು. ಈಗೇನು ಮಾಡಲ್ಲ ಒಂಥರ ಚಾ ಮಾಡಿ ಕುಡಿತೀನಿ ಮೊದಲ. ನನಗೆ ಜಂಡು ಬಾಮ್ ಹಚ್ತೀನಿ ಬಾಪ. ಹಾಯ್ ಫ್ರೆಂಡ್ಸ್. ಮತ್ತೆ ನೀವು ಮುಂಜಾನೆ ಮಾಡಿಲ್ಲ? ಮಾಡೀನಿ. ಹೇಳು. ನೀನು ಮಾತಾಡ್ಬೇಕು ಆ ವಿಡಿಯೋದಾಗ. ಮಾತಾಡು. ಏನು ಮಾತಾಡಬೇಕು? ಮಾತಾಡ್ಬೇಕು ಹಂಗೆ. ಏನು ಮಾಡ್ಲಾಕತ್ತೀರಿ ಫ್ರೆಂಡ್ಸ್? ವೆಲ್ಕಮ್ ಯೂಟ್ಯೂಬ್ ಚಾನೆಲ್. ಅದಕ್ಕೆ ಏನಂತಾರೆ? ಮೈ ಯೂಟ್ಯೂಬ್ ಚಾನೆಲ್. ಏನು ಮಾಡ್ಲಾಕತ್ತೀರಿ? ಕೂತಿರಾನು ಚಾ ಕುಡ್ಲಿಕತ್ತ. ಈಗ ಚಾ ಕುಡಿತಾರ ಈಗ. ಈಗ ಎಷ್ಟಾಗ ಟೈಮ್? 4 4ಕ್ಕೆ ಯಾರನ್ನು ಕುಡಿತಾರೆ. ನೋಡ್ರಿ ಫ್ರೆಂಡ್ಸ,
ಅಕ್ಕಿಗೆ ಎಣ್ಣೆ ಹಚ್ಚಿನಿ ರೀ. ಅದು ಮನೆ ಎಣ್ಣೆ ತಯಾರು ಮಾಡಿದ್ನಲ್ರಿ, ಎಣ್ಣೆ ಹಚ್ಚಿನಿ. ಈಗ ಅಕ್ಕಿ ಮೈ ತೊಗೋಬೇಕು, ಮುಂಜಾನೆ ಮೈ ತೊಗೊಂಡ್ರಿ. ಅಂದ್ರೂ ಈಗ ಅದು ಎಣ್ಣೆ ಹಚ್ಚಿನಿ. ಈಗ ಅಕ್ಕಿ ಮೈ ತೊಗೋತಾಳ್ರಿ. ಈಗ ಮೆಕ್ಕೆತ್ತನೆ ಸುಡ್ಲಿಕ್ಕೆ 2 ಮೆಕ್ಕೆತ್ತನೆ ಇದ್ದು ಇವು ಕುದಿಸ್ಬೇಕಂತಂದ ಬೇಡ ನೋಡ್ರಿ ಸುಡಿಯ ಮಮ್ಮಿ ಅಂದರು. ಇವೇನು ಗ್ಯಾಸ್ ಮ್ಯಾಗ ಇದು ಒಲಿ ಮ್ಯಾಗ ಸುಟ್ಟಂಗೆ ಆಗಂಗಿಲ್ಲ ರೀ. ಅಂದ್ರೆ ಟ್ರೈ ಮಾಡತ್ತೀನಿ ರೀ ಸುಡ್ಲಕ್ಕೆ. ನೋಡಮ್ರಿ ಇಲ್ಲಿ 2 ನಿಂಬಿಕೆ ತೊಗೊಂಬಂದಾಳ್ರಿ. ಬರಲ್ಲ ಪಿಲು ಗ್ಯಾಸ್ ಮ್ಯಾಗ ಚಂದ. ನೀ ಮಾಡ್ತಿ? ಈ ಕಡೆ ಬೇಳೆ ಕುದ್ಸಕ್ಕೆ ಹಾಕೇನಿ ರೀ ಫ್ರೆಂಡ್ಸ. ಅಡುಗೆ ಮಾಡಿದ್ದಿಲ್ಲ ರೀ ನಾ. ನಮ್ಮ ವಿರಾಜಿಗೆ ಆರಾಮಿಲ್ಲ ಬಟ್ಟೆ ಮಾಡಿಲ್ಲ. ಒಂದು ಸ್ವಲ್ಪ ಆರಾಮಾಗ್ಯದ. ಔಷಧಿ ಇದು ಹಾಕಿ ಒಂದು ಸ್ವಲ್ಪ ಆರಾಮಾಗ್ಯದ ರೀ. ಕಮ್ಮಾಗಿಲ್ಲ. ಕಮ್ಮಾಗ್ಯಾವ ಅವನಿಗೆ. ಈಗ ಅಡುಗೆ ಮಾಡತ್ತೀನಿ ರೀ. 4 ಆಗ್ಯದ. ಈಗ ಕಡೆ ಹೆಸರುಬೇಳೆ ಇಟ್ಟೀನಿ. ಸಬ್ಸಿ ಪಲ್ಯ ಚಪಾತಿ ಮಾಡ್ಬೇಕ್ರಿ ನಾ. ಇಕ್ಕಿ ನೋಡ್ರಿ ನಮ್ಮ ಪಿಲ್ಲು. ನನಗೆಲ್ಲ ಮಾಡ್ಲೇ ಬರ್ತಾವ. ಅವರು ಸಾಲಿ ಬಲ್ಲಿ ಒಲ್ಲಿ ತರ್ತಾರ. ಮತ್ತೆ ಅದ್ರೊಳಗ ಯಾಣ ಹಾಕ್ತಾರಲ್ಲ ಲಾಲ್ ಲಾಲು, ಅದು ಹಾಕಿ ಕುದಿಸ್ತಾರ. ಫ್ರೆಂಡ್ಸ್ ಇಲ್ಲಿ ಹಿಂಡಿ ಪಲ್ಯ ಮಾಡೀನಿ. ಹೆಸರು ಹಿಂಡಿ ಪಲ್ಯ ಮಾಡೀನಿ. ಸಬ್ಸಿ ಪಲ್ಯ ಹಾಕಿನಿ ಒಳಗೆ. ಸಬ್ಸಿ ಪಲ್ಯ ಹೆಸರು ಬೇಳೆ ಹಾಕಿ ಮಾಡೀನಿ. ಮಸ್ತ್ ಆಗ್ತದ. ಭಾರಿ ಆಗ್ಯದ್ರಿ ಪಲ್ಯ. ಮತ್ತು ಹಿಟ್ಟನಾದ ಇಟ್ಟೀನಿ. ಈ ಕಡೆ ಹಸಿ ಕೊಬ್ಬರಿದು ಸಾರು ಮಾಡ್ಬೇಕಲ್ಲ ತಿಂಡಿ ಫ್ರೆಂಡ್ಸ. ಯಾಕಂದ್ರೆ ಏನೋ ಮಾಡ್ಬೇಕಂತ ಅನ್ಕೊಂಡೀನಿ ರೀ. ನಿನ್ನೆ ಟ್ಯಾಂಗ್ ಮಾಡಿದೀವಲ್ಲ ದೇವ್ರಿಗೆ, ಉಳಿದ ಹಸಿ ಟ್ಯಾಂಗ ಅದ್ರದ್ದೇ ಸಾರು ಮಾಡ್ಬೇಕಂತ ಅನ್ಕೊಂಡೀನಿ. ಹೆಂಗತ್ತ ಗೊತ್ತಿಲ್ಲ ರೀ. ಇದಕ್ಕೆ ಮಿಕ್ಸರ್ ಬೇಕು ಆ್ಯಕ್ಚುಲಿ. ಇದಕ್ಕೆ ಮಿಕ್ಸರ್ಗೆ ಹಾಕಿ ಮಾಡಬೇಕು ರೀ ಸಾಂಬಾರು. ಮಿಕ್ಸರ್ ಇಲ್ಲ ನಮ್ಮ ಮನ್ಯಾಗ. ಹಂಗಾಗಿ ಹೆಚ್ಚು ಮಾಡಕತ್ತೀನಿ ರೀ. ಹೆಂಗಾಗ್ತೋ ಗೊತ್ತಿಲ್ಲ. ನೋಡಮ್ರಿ ಹೆಂಗಾಗ್ತದೇನು. ನಮ್ಮ ಇಜ್ಜಿ ಹರ್ಕೊಂಡು ತಿನ್ಲಕತ್ತಾನ್ರಿ ನಂಗೆ. ಮಧ್ಯಾಹ್ನ ಅಡುಗೆ ಮಾಡಿಲ್ಲ ಇಲ್ವಾ? ಅಡುಗೆ ಐತಿಲ್ಲ ಅಂತ ಕೇಳ್ತಾರ್ರಿ ಬಂದು ಇಲ್ವಾ? ಹಾಯ್ ಫ್ರೆಂಡ್ಸ್ ಅನು. ಮಾತಾಡಲ್ಲ ಚಂದಿಲ್ಲವ. ಹಾಯ್ ಫ್ರೆಂಡ್ಸ್ ಅನು. ಇಲ್ಲ ಫೋಟೋ ತೆಗಿತೇನೆ. ಇಲ್ಲ ಒಂದು ಚಂದಿಲ್ ಪಾರ. ನಾವು ಇಜ್ಜಿ ವಿಡಿಯೋ ಅಂದ್ರೆ ಅಲರ್ಜಿ ನೋಡೋದು. ವಿಡಿಯೋ ಮಾಡೋಕ್ಕೆ ಬರಲ್ಲ. ಈ ಕೊಬ್ಬರಿ ಹರ್ಚಕತ್ತೀನಿ. ಅದು ಹರ್ಚೋದ ಮನ್ಯಾಗ. ಅದು ಬ್ರ್ಯಾಂಡದ ತೆಗೆದಿಟ್ಟಿನಿ. ಈಗ ಸಣ್ಣದಲ್ಲಿ ಹರ್ಚಕತ್ತೀನಿ. ಟಮಾಟೆ ಹಾಕಿ ಮಾಡ್ತೀನಿ. ಹೆಂಗಾಗ್ತೋ ಗೊತ್ತಿಲ್ಲ ನಂಗನ. ಸಾಂಬಾರ ಅಂಬರ್ ಮಾಡಿದ್ ನೋಡು. ಅದು ಇದು ತೊಂಬೋಗಿ ₹3 ಕೊತ್ತಂಬರಿ ತೊಂಬ, ₹2 ಕಡಿಪತ್ತ ತೊಂಬ ಮಾಡ್ತೀನಿ. ನಾವು ಇನ್ನೂ ಟೈಮ್ ಆಗಿಲ್ರಿ. ತೆಗಿಕೊಂಡಿಂದ ಮಾರಿ ತೊಗೋಬೇಕು. 6 ಗಂಟೆ ಆದ್ಮೇಲೆ ಮಾರಿ ತೊಗೋತೀನಿ. ಮಾರಿ ತೊಗೊಂಡು 2 ತುಪ್ಪ ಹಚ್ಚಿ ಚಪಾತಿನ ಮಾಡ್ತೀನಿ. 6:30 ಊಟ ಬೇಕ್ರಿ ಅವ್ರಿಗೆ ಇವತ್ತು. ಇಜ್ಜಿ ಅಜ್ಜು ನಮಗೇನ ಲೇಟ್ ಮಾಡಪ್ಪ. ಲೇಟ್ ಇಜ್ಜಿಗೆ ಕೊಳ್ಳ. ನಾವ್ರಿಲ್ಲ ರಾತ್ರಿ ಲೇಟ್ ಮಾಡಿ ಮಕ್ಕೋತೀವಿ. ಸಾಲಿಗೆ ಹೋಗಾಗ ಇದೇ ಮಾಡ್ರಿ. ನಾಲಿಗ ಸಾಲಿಯದ. ಆಯ್ತಾರನು. ಹೌದೌದು ಹೌದೌದು. ಮಕ್ಕೋರಿ. ಮಕ್ಕೋಲ್ಲ ಇವತ್ತು ಜಲ್ದಿ ಮಕ್ಕೊಳ್ಳಲ್ಲ ನಾವು. ನಾಳೆ ಜಲ್ದಿ ಅಲ್ಲ. ಜಲ್ದಿ ಮಕ್ಕಳು ಏನು ಮಾಡ್ತೀರಿ? ಕುಂದಿರ್ತೇವಿ ನಡ್ಕೋತಿ. ಹೊರಗಡೆ ನನ್ನ ಮನೆಗೆ ಆಡೋದು. ಫ್ರೆಂಡ್ಸ್ ಆಯ್ತು ನೋಡ್ರಿ ಕೊಬ್ಬರಿ ಸಾರ. ಏನಿಲ್ಲ ಟಮಾಟಿ, ಉಳ್ಳಾಗಡ್ಡಿ, ಕಡಿಪತ್ತ, ಕೊತ್ತಂಬರಿ ಅದೆಲ್ಲ ಹಾಕಿ ಪಾಣೆ ಹೊಡೆದೀನಿ. ಪಾಣೆ ಹೊಡೆದ್ಮ್ಯಾಗ ಅದು ಹುರಿದ ಕೊಬ್ಬರಿ, ಅದನ್ನ ಕೆರ್ಚಿದ ಕೊಬ್ಬರಿ ಇತ್ತು ನೋಡ್ರಿ. ಅದು ಕೊಬ್ಬರಿ ಇದ್ರಾಗ ಹಾಕಿ ಮಿಕ್ಸ್ ಮಾಡೀನಿ ರೀ. ಫ್ರೈ ಮಾಡೀನಿ. ನೀರು ಹಾಕಿನಿ. ಮತ್ತೇನಿಲ್ಲ ನೋಡಿ. ಖಾರ ಉಪ್ಪು ಎಲ್ಲ ಹಾಕಿನಿ. ಬಾಯಿ ತುಂಬ ಹೆಂಗಾಗುತ್ತಾ ಗೊತ್ತಿಲ್ಲ ರೀ. ಉಣ್ಣಾಗ ಗೊತ್ತಾಗ್ತದ. ಕುದಿಬೇಕ್ರಿ. ಇದು ಕುದಿಯತ್ತನ ಇಡ್ತೀನಿ. ನಾನೇನೋ ಮಾಡಿ ತೊಗೊಂಡಿಲ್ಲ ರೀ. ಇಲ್ಲೂಗ ಕಡಿಪತ್ತ ಕೊತ್ತಂಬರಿ ತೊಗೊಂಬಂದಿನಿ. ತಂದಾಳ್ರಿ. ಇದು ಹೆಂಗೆ ರೀ ಮನೀದು ಇದ್ರಾಗ ಕೊಟ್ಟಾರಿ. ದುಕಾನ್ ಅಂತಂದ್ರೆ ಅಷ್ಟೇ ಒಂದು ಇದು ₹2 ಕಡಿಪತ್ತ. ದುಕಾನ್ ಅಂತಂದು ಇದು ಅಂದ್ರೆ ಮಾರ್ಕೆಟ್ದಾಗ ತಂದೇವಲ್ರಿ. ಇಟ್ಟೆ ಕೊಡ್ತಾರೆ ₹2. ಇಲ್ಲಿ ಮನೆಯಾಗ ಗಿಡ ಹಚ್ಚಾರವ್ರು. ಹಾಗಾಗಿ ಹೆಚ್ಚಿಗೆ ಕೊಡ್ತಾರವರು. ಮಸ್ತ್ ಒಂದು 5-6 ದಿನ ಓದ್ತದ ನಂಗೆ. ಮಕ್ಕಳು ಕೊಡ್ತಾರೆ. ಬರೀ ₹2 ನೋಡಿ. ಮಾರ್ಕೆಟ್ನಾಗ ಜರ ಕೊಡ್ತಾರೆ. ₹3 ಕೊಡ್ತೀರು ಇಷ್ಟು. ನಾನೇ ಇದು ಮಾಡ್ತ ನೋಡ್ರಿ. ಕೊತ್ತಂಬರಿ ಅಷ್ಟು ಕೊಟ್ಟಾರ ಅವ್ರದ್ದು. ಕೊತ್ತಂಬರಿ ಅಷ್ಟೇ ಕೊಟ್ಟಾರ. ಈ ಕಡಿಪತ್ತ ಹೆಚ್ಚಿಗೆ ಕೊಡ್ತಾರೆ. ತಾಜಾ ಇರ್ತದೆ ಫ್ರೆಂಡ್ಸ್. ಇದಕ್ಕೆ ಹಿಂಗೆ ಕ್ಯಾರಿ ಬ್ಯಾಗ್ ಇಟ್ಟನಲ್ಲ, ಹಿಂಗೆ ಮಾಡಿ ಕ್ಯಾರಿ ಬ್ಯಾಗ್ ಇಟ್ಟಿನಲ್ರಿ 5-6 ತಿಂದ ತನಕ ಏನೂ ಆಗಲ್ಲ ರೀ. ಹಿಂಗೆ ಮಾಡಿ ಕ್ಯಾರಿ ಬ್ಯಾಗ್ ಹಾಕಿಬಿಡೋದು. ನಾನು ಮಾರಿ ತೊಗೊಂಡಿದ್ರಿ. ಮಾರಿ ತೊಗೊತೀನಿ. ಟೈಮ್ ಆಗ್ಯದ. ಬ್ಯಾಳೆ ಕೊಡ್ತೀನಿ. ಬ್ಯಾಳೆ ಕುಡಿಲಿಕ್ಕದ ಟೈಮ್ ಆಗ್ಯದ. ನಾನು ಕೈಕಲ್ ಮುಖ ತೊಗೊಂಡು ದೇವ್ರ ಬಳಿ ದೀಪ ಹಚ್ತೀನಿ. ದೀಪ ಹಚ್ಚಿ ಮಾಡಿ ಮಚ್ಚಿರ್ತೀನಿ. ಅದಕ್ಕೆ ಮಾಡತ್ತೀನಮ್ಮ. ಅಡುಗೆ ಮಾಡತ್ತೀನಿ. ಆಯ್ತು. ಅನ್ನ ಈ ಕಡೆ ಅನ್ನಗೆ ಇಡ್ತೀನಿ. ಈ ಕಡೆ ಚಪಾತಿ ಮಾಡ್ತೀನಿ. ನೋಡಿ ಜಲ್ದಿ ಮಾಡ್ತೀವಿ. ಅವ್ರು ಹೊಸಾಗಾದ್ರೆ ಮಧ್ಯಾಹ್ನ ಉಂಡಿಲ್ಲ. ಆರಾಮಿಲ್ಲ ವಿರಾಜಗ. ಒಟ್ಟ ಮುಂಜಾಡ್ದು ಊಟ ಮಾಡಿಲ್ಲ ಅವ್ನು ವಿರಾಜ. ಅವನಿಗೂ ಅದಕ್ಕೆ ನನಗೆ ಚಪಾತಿ ಮಾಡ್ತೀನಿ. ಈ ಕಡೆ ಅನ್ನಗಿತ್ತ ನೋಡಿ. ನಂಗೆ ಹೋಗಲ್ಲ ಇನ್ನಲ್ಲ ಅಲ್ಲೇ.
ಯಾಕೆ ಫ್ರೆಂಡ್ಸ್ ಮಾಡಿ ತೊಗೊಂಡ್ಬರ್ತೀನಿ. ಅನ್ನ ಬೇಡ, ಚಪಾತಿ ಉಂಟಿ ಚಪಾತಿ ಉಂಟು. ಫ್ರೆಂಡ್ಸ್ ಕೈಕಾಲು ಮುಖ ತೊಗೊಂಡು ದೇವ್ರ ಬಲ್ ದೀಪ ಹಚ್ಚಿದಾರಿ. ಅನ್ನಿಗೆ ಇಟ್ಟಿನ್ರಿ, ಸಾರು ಕುದಿಲಿಕತ್ತಿತ್ತು. ಇವಾಗ ಅನ್ನಿಗೆ ಇಟ್ಟಿನ್ರಿ, ಚಪಾತಿ ಮಾಡೋದಿತ್ತು. ಸಾಂಬಾರ್ ಆಗ್ಯದ, ಪಲ್ಯ ಆಗ್ಯದ, ಬರೀ ಚಪಾತಿ ಮಾಡೋದಿತ್ತು. ಅನ್ನ ಕುದಿಬೇಕಿತ್ತು ರೀ. ಗ್ಯಾಸ್ ಗೋವಿಂದ ಆಗ್ಬಿಡ್ತೀರಿ ಫ್ರೆಂಡ್ಸ್. ಇಂಥ ಟೈಮ್ನಾಗ ಗ್ಯಾಸ್ ಖಾಲಿ ಆಯ್ತು. ಮಧ್ಯಾಹ್ನದಾಗ ಅಡುಗೆ ಮಾಡಿಲ್ಲ. ಹುಡುಗರು ಕಂಡಪಟ್ಟಿ ಹೋಗ್ಯದ, ವಿರಾಜ್ ಹೋಗ್ಯದ, ವಿಜ್ಜು ಹೋಗ್ಯದ. ಇಡತನ ಕೂತಾಗ್ಯಾರ ಮಮ್ಮಿ ಊಟ ಊಟ ಅಂಥೇಳಿ. ದಮ್ಮಪ್ಪ ಆಗ್ಯದೆಲ್ಲ ಬರೀ ದೇವ್ರ ಬಲ್ ದೀಪ ಚಪಾತಿ ಮಾಡೋದ. ಈ ಕಡೆ ಕುಕ್ಕರ್ನಾಗ ಅನ್ನಿಗೆ ಇಟ್ಟಿನಿ ಅಂತೇಳಿ ಅಂದಿನಿ. ನಾ ಅನ್ನನೂ ಆಗಿಲ್ಲ ರೀ, ಬೇರೆ ಬೇಳೆ ಕುದ್ದ ಗ್ಯಾಸ್ ಖಾಲಿ ಆಗಿಬಿಟ್ಟದ. ಫೋನ್ ಹಚ್ಚಿನಿ ಯಜಮಾನ್ರಿ, ಗ್ಯಾಸ್ ಖಾಲಿ ಆಗ್ಯದ್ರಿ ಅಂತ. ಹ್ಞೂ ಅಂದಾರ. ಏನು ಅದು ನಮ್ಮ ಸಾಂಟ್ ಹಾಕಿ ಒಂದದ ರೀ ಫ್ರೆಂಡ್ಸ್. ಟ್ರಿಪ್ಪಿಗೆ ಹೋಗ್ತಾರಲ್ಲ ಯಜಮಾನ್ರು, ಸಾಂಟ್ ಹಾಕಿ ಒಂದದ. ಏನು ಅದು ಅದೇ ತರಿಸ್ತಾರೆ. ಅವ್ರು ತಂದಿಲ್ಲ ರೀ, ಯಾರ ಬೆಲೆ ಪಾರ್ಟಿ ಬೆಲೆ ಇದು ಮತ್ತೊಂದು ಡ್ರೈವರ್ ಬೆಲೆ ಅದ ಅಂತ್ರಿ. ಏನು ಅದೇ ತರಿಸ್ತಾರೋ ಗ್ಯಾಸ್ ಟಕ್ಕಿನೇ ತರಿಸ್ತಾರೋ ಗೊತ್ತಿಲ್ಲ ರೀ. ಹೊಸದೊಂದು ಕಂಡಬಿಟ್ಟೆ ಅದು ಹುಡುಗರಿಗೆ. ನೋಡಮ್ರಿ. ಇದು ಕಡಿ ಚಪಾತಿ ಅವ ಮನ್ಯಾಗ, ಪಲ್ಯ ಅದ, ಸಾರದ. ಅವರು ಗ್ಯಾಸ್ ತರ್ತಾರೆ, ಕಡಿ ಚಪಾತಿ ಉಣಿಸ್ಬೇಕಂತ ಅನ್ಕೊಂಡಿನಿ ರೀ. ಉಣ್ತಾರ ಬಿಡ್ತಾರೆ ಗೊತ್ತಿಲ್ಲ ರೀ, ನೋಡ್ತೀನಿ ರೀ ಫ್ರೆಂಡ್ಸ. ಗ್ಯಾಸ್ ತರ್ಲಕ್ಕ ಇನ್ನೂ ಒಂದು ಗಂಟೆ ಅದಂತ್ರಿ. ಹಚ್ಚಿದ್ದೆ ಯಜಮಾನ್ರಿ ಫೋನ್, ಇನ್ನೊಂದು ಗಂಟೆ ಆತು ಅಂದರು. ನಮ್ಮ ವಿರಾಜ್ ಒಟ್ಟ ಉಂಡಿದಿಲ್ಲ ರೀ ಮಧ್ಯಾಹ್ನದಾಗ. ಈಗ ನೋಡಿರಿ ಪಲ್ಯ ಆಗ್ಯದ. ಹಾಂ ದಮ್ಮಕ್ಕಿ ಹೊಡಿತೀನಿ ದಮ್ ಬಾತೇಳು. ಇವು ನಿನ್ನಿದು ಕಡಿ ಚಪಾತಿ ಇದ್ದು ರೀ ಫ್ರೆಂಡ್ಸ. ಮತ್ತು ಪಲ್ಯ ಇತ್ತು, ಆ ಸಾರು ಆಗ್ಯದ. ಅದೇ ಊಟ ಮಾಡತ್ತನ್ರವ. ಹೌದಿಲ್ಲಪ್ಪ, ಹೊಸ ಐತಲ್ರಿ. ಅದು ಇದು ಯಾವುದೂ ಲೆಕ್ಕ ಹಾಕಲ್ರಿ. ಕಟ್ಟಿದಿರಲಿ, ಮೆತ್ತಗಿರಲಿ, ಏನೇ ಇರಲಿ, ಹಾಸಿದಿರಲಿ, ಕೊಳಚಿದಿರಲಿ, ಯಾವುದೂ ಲೆಕ್ಕ ಹಾಕಲ್ಲ. ಒಟ್ಟು ಊಟ ಬೇಕು ರೀ ಅವ್ರಿಗೆ. ಹೊಸ ಆಯ್ತು, ಉಳ್ಳಕ್ಕೆ ಬೇಕು. ಈಗ ಎಡತನ ಇದ್ರಿ, ಮಧ್ಯಾಹ್ನದಾಗ ಉಂಡಿದ್ದಿಲ್ಲ. ಈಗ ಹೊಸ ಹೋಗಿತ್ತು. ಈಗ ಅವನು ಬರ್ತಾನೆ ವಿಜ್ಜುನು. ಅದಕ್ಕೆ ಗ್ಯಾಸ್ ಬಂದ ಒಂದು ಗಂಟೆ ಆಗ್ತದೆ ರೀ. ಅದು ಬಂದ ಬಳಕ ಮಾಡ್ತೀನಪ್ಪ ಚಪಾತಿ ಎಲ್ತಾನ. ಏನರ ಒಂದು ಸ್ವಲ್ಪ ತಿನ್ನೋ ರೊಟ್ಟಿ ಅಂತಂದಿನಿ ರೀ. ಒಂದು ಸ್ವಲ್ಪ ಉಣ್ಣು ಚಪಾತಿನೇ ಅದಕ್ಕೆ ಉಳ್ಳೋಗತ್ತಾನ ರೀ ಫ್ರೆಂಡ್ಸ. ನಮ್ಮ ಮಕ್ಕಳಿಗೆ ಅದೇ ಇದು ಹೆಂಗೇನಿಲ್ಲ ನೋಡ್ರಿ ಫ್ರೆಂಡ್ಸ್. ಎಲ್ಲರೂ ಉಡಿಯದ ಕಟ್ಟಿ ಉಣ್ತಾವ, ಎಲ್ಲ ಉಣ್ತಾವ. ಏನೋ ತಿಂದಿಯತ್ತಲ್ಲ, ಏನು ತಿಂದಿದ್ದಿ ಹೇಳಕತ್ತಾನಲ್ಲ. ಆಯಿತು, ನಿನಗೆದಕ್ಕೆ ಬೇಕು? ಅಕ್ಕಿದ್ದಿದ್ರೆ ನಿನಗೆ ಬೇಕು. ಮನೆ ಬಿಟ್ಟೋಗಿ ನಮ್ಮ ಮನೆಗೆ ಇರ್ಬಾಣಿ. ಪೈಸೆ ಕಲಸದು ಸಮಂತ ದೀದಿಯಾನು. ಇಕ್ಕಿನ್ಕ ದೊಡ್ಡ ಕೆಳಾರಕ್ಕಿ 7ನೇ 8ನೇ ಸಾಲಿಗೆ ಸಮಂತ ಅಂತ ಕರಿತಾನಕ್ಕಿ. ದೀದಿ ಅಂತ ಕರ್ಲಿ ಬರಲ್ಲ. ದೀದಿ ಅನ್ಬೇಕು. ಅಪ್ಪು ಗ್ಯಾಸ್ ಕಲ್ಲಿ ಆಗ್ಯದ. ಒಂದು ರೊಟ್ಟಿ ಚಪಾತಿ ಕಡಿ ಚಪಾತಿ ಗ್ಯಾಸ್ ಕಲ್ಲಿ ಆಗ್ಯದ. ಕಟ್ರೆ ಚಪಾತಿ ಉಂತಿ. ನೋಡ್ರಿ ಫ್ರೆಂಡ್ಸ್, ಏನೇ ಲೆಕ್ಕ ಹಾಕಲ್ರಿ. ಹೊಸ ಐತ್ರಿ, ಕಟ್ಟಿದಿರ್ಲಿ, ಏನೇ ಇರಲಿ ಎಲ್ಲ ಊಟ ಮಾಡ್ತಾರೆ. ರೂಢಿ ಅದಾರ. ನಾವು ಬಿಸಿ ಬಿಸಿದೇ ಹಾಕ್ಬೇಕು, ಇದೇ ತಿನ್ಸ್ಬೇಕು, ಅದೇ ತಿನ್ಸ್ಬೇಕು ಅಂತ ರೂಢಿ. ಹಾಗೆಲ್ಲ ರೂಢಿ ಹಾಕಿಲ್ರಿ ಅವ್ರಿಗೆ. ಚಲೋ ಆಗಿಲ್ಲ. ಏನೇ ಇದ್ರೂ ಊಟ ಮಾಡ್ಬೇಕ್ರಿ ಅವರು. ಎಂಥದೇ ಇರ್ಲಕ್ಕ ಹೊಸ ಆದ್ರೆ ಊಟ ಮಾಡ್ಬೇಕು. ಅದು ಎಲ್ಲರಿಗೆ ಹಂಗೆ ಇರ್ತದೆ ಬಿಡ್ರಿ. ಅಂದ್ರೆ ಮಕ್ಳಿಗೆ ಇರಂಗಿಲ್ಲ. ಅಂದ್ರೆ ಇದು ಹೊಟ್ಟೆ ಹಸದಾಗ ಏನೇ ಇದ್ರೂ ಓದ್ತಂತ್ರಿ. ಮತ್ತು ಹೊಟ್ಟೆ ತುಂಬಿದಾಗ ಅಮೃತ ಕೊಟ್ರೂ ಅದು ಹೋಗಂಗಿಲ್ಲ ಅಂತ. ಅದು ನಮ್ಮ ದೊಡ್ಡವ್ರಿಗೆ. ಬಟ್ ಮಕ್ಳಿಗೆ ಆ ರೀತಿ ಏನೇ ಇಲ್ಲರಿ ಫ್ರೆಂಡ್ಸ. ಹೊಸ ಐತಂದ್ರೆ ಏನೇ ಇರಲಿ ನಮ್ಮ ಮಕ್ಕಳು ಊಟ ಮಾಡ್ತಾರೆ. ಅವ ಅದಕ್ಕೆ ಪಾಪ ಮುಂಜಾಡ್ದು ಒಂದು ಜರಾನು ಊಟ ಮಾಡಿಲ್ರಿ ಅವ. ಈಗ ಕಟ್ಟಿ ಚಪಾತಿ ಉಳ್ಳೋಗತ್ತಾನ ರೀ. ಹೊಸ ಒಂದು ಸ್ವಲ್ಪ ಆರಾಮಾಗ್ಯದ. ಹೊಸ ಆಗ್ಯದಂತೆ ಕಟ್ಟಿ ಚಪಾತಿ ಉಳ್ಳೋಗತ್ತಾನ. ಗ್ಯಾಸ್ ಬರೋ ತನಕ ಬತ್ತಲ್ಲಿ ಬಿಸಿ ಬಿಸಿ ಚಪಾತಿ ಮಾಡಿಕೊಡ್ತೀನಿ. ಅವರು ಜರ್ಜರ್ ತೊಗೊಂಡು ಕುಡ್ಲಿನ ಪಲ್ಯ ಜರ್ಜರ್ ತೊಗೊಂಡು ಮತ್ತೆ ಗ್ಯಾಸ್ ಥರನ ಮತ್ತೆ ಊಟ ಮಾಡತ್ತೀಯ? ಗ್ಯಾಸ್ ಕಟ್ಟಿ ತಗೊಂಡ್ಬರ್ತ ಬೇಡ. ಎಮ್ಮೆ ಹಂಡಿತೀನಿ, ದಾಮರಿ ಜರ ಫ್ರೆಂಡ್ಸ. ಗ್ಯಾಸ್ ಬರ್ಲಿಕ್ಕೆ ಇನ್ನೂ ಲೇಟ್ ಆಗ್ತಂತ. ಪ್ಲೇಟ್ ತಗೋ. ಗ್ಯಾಸ್ ಬರ್ಲಿಕ್ಕೆ ಇನ್ನೂ ಲೇಟ್ ಆಗ್ತಂತ್ರಿ. ಹಂಗಾಗಿ ಯಜಮಾನ್ರು ಫೋನ್ ಹಚ್ಕೆ ವಡಪಾವ್ ತಂದು ತಿನ್ರಿ ಅಲ್ತಾನ ಅಂತಂದರು. ಅದಕ್ಕಾಗಿ ವಡಪಾವ್ ತರಿಸಿದೆ ನೋಡ್ರಿ. ಬೈಲಿಗತ್ತಿರು ಗ್ಯಾಸ್ ಬರ್ಲಿಕ್ಕೆ ಲೇಟ್ ಆಗ್ತದೆ, ವಡಪಾವ್ ತಿನ್ರಿ ಅಂಥೇಳಿ ಅದಕ್ಕೆ ತರಿಸಿ ನೋಡ್ರಿ ಫ್ರೆಂಡ್ಸ. ಪಿಲ್ಲು ಹೋಗಿ ತೊಗೊಂಬಂದಾಳಿ. ಈಗ ಜಷ್ಟ ಹಚ್ಕೊಡ್ತೀನಿ ರೀ. ಇನ್ನು ಯಾವಾಗ ಬರ್ತಾರೆ ಅವಾಗ ಒಂದು ಫೋನ್ ಹಚ್ಚಿ ಅವಾಗ ಹೇಳ್ಯಾರ ತೊಗೊಂಡು ಬಾತ. ಯಾವಾಗ ತರ್ತಾರೆ ಅನ್ನೋ ಗ್ಯಾಸ್ ಗೊತ್ತಿಲ್ಲ ರೀ. ಚಪಾತಿ ಯಾವಾಗ ಮಾಡೋದು? ಗ್ಯಾಸ್ ಬರ್ನ ಹಿಡಿ ಹಿಡಿ ಹಾಂ ಹಿಡಿ. ಅವನಿಗೆ ಬರೀ ಕೆಮ್ಸಕತ್ತಾರೆ. ಹೊಸ ಅಂದ್ರೆ ಹೊಸೋಗ್ಯ ಪರಗಳಿಗೆ. ಹಾಂ ಕೆಮ್ಮದು ಬೇಡ ತಿನ್ನು ಅಂತ ಬೇಡ. ಕೆಮ್ಮದ ಹಿಡಿ. ಅದು ಒಂದರ ತಿನ್ನು ಮೊದಲು. ಅದು ತಿನ್ನು, ಆಮೇಲೆ ತಿನ್ನತ್ತಿ. ಎಲ್ಲ ನಂಜೆ ತಿತ್ತಿ ಬರೀ ಬೆಳೆಸಿ ಕಟ್ ಮಾಡಿ. ಗ್ಯಾಸ್ ಈಗ ತಂದು ಕೊಟ್ಟರು 9 ಆಗ್ಯದ. ಈ ಕಡೆ ಅನ್ನಿಗೆ ಇಟ್ಟಿನಿ, ಈ ಕಡೆ ಚಪಾತಿ ಮಾಡೀನಿ ಆಲ್ರೆಡಿ. ವಡಪಾವ್ ತಿಂದಿಸಲ್ಲ ನಾವೆಲ್ಲ ನೀವೆಲ್ಲ ಅಂದ್ರೆ ಊಟ
ಹಾಗಾಗಿ 4 ಚಪಾತಿ ಮಾಡಿ ನೀವು ಉಣ್ತಾನೆ ಅಂತ ಮಾಡೀನಿ ರೀ. ಇನ್ನೂ ಟಂಗೆ ನಡಚೇನೆ ಎಲ್ಲರೂ ವಡಪಾವ್ ತಿಂದಿದ್ದು, ಹಂಗಾಗಿ ಯಾರೇನು ಹೊಸೋಳಿಲ್ಲ ರೀ. ಹಿಟ್ಟು ತೆಗೆದಿಟ್ಟೀನಿ ರೀ, ಗೋಧಿ ಹಿಟ್ಟು ನಾದಿಟ್ಟಿದ ಚಪಾತಿ ಪಲ್ಯ ಅನ್ನ ಸಾರು ಉಣ್ಬೇಕಂತ ನಾ ಮಾಡಿದ್ದೆ. ವಡಪಾವ್ ತಿಂದು ಯಾರೇನು ಹೊಸೋಲ್ಲ ರೀ. ಹಂಗಾಗಿ ನಾನು ಅನ್ನ ಇಟ್ಟೀನಿ ರೀ ಫ್ರೆಂಡ್ಸಿಗೆ. ಅನ್ನ ಉಣ್ಬೇಕು, ಅನ್ನನೇ ಉಣ್ತೀನಿ, ಏನು ಉಣ್ಣಲ್ಲ ರೀ. ನಾವು ಇಜ್ಜಿನೂ ಅಲ್ಲ ವಿರಾಜ್ನೂ ಅಲ್ಲ, ನಮ್ಮ ಪಿಲ್ಲುನೂ ಅಲ್ಲಕತ್ತಾರ ಊಟಕ್ಕೆ. 9 ಆಗ್ಯದ ನೋಡ್ರಿ ಅವ್ರು ತರ್ಲಕ್ಕೆ. ನೋಯ್ ಸಿಗುತ್ತದ ದಮ್ಮೆ ಜಂಡು ಒಂದು ಹಚ್ತೀನಿ. ಹಾಂ, ಅದೊಂದು ಚಪಾತಿ ಉಣ್ಣು. ಹೆಸ್ರು ಕಾಳು ಪಲ್ಯ ಮಾಡೀನಿ, ಇದು ಸಬ್ಸಿ ಪಲ್ಯ ಹಾಕಿ ಮತ್ತು ಸಾರು ಮಾಡೀನಿ. ಈ ಕಡೆ ಅನ್ನಿಗೆ ಇಟ್ಟೀನಿ. ಗ್ಯಾಸ್ ಸಲ ಪ್ರಾಬ್ಲಮ್ ಆಗಿ ವಡಪಾವ್ ತಿಂದ್ವಿ, ಎಲ್ಲರೂ ಎರಡು ವಡಪಾವ್ ತಿಂದಿವಿ ರೀ. ಅದ್ರ ಜಾಸ್ತಿ ನಾನೇ ತಿಂದಿನಿ, ಯಾಕೆ ವಿರಾಜ್ ತಿಲ್ಲಿಲ್ಲ, ಅವನಿಗೆ ಆರಾಮಿಲ್ಲ ಅಂತೇಳಿ. ವಿಜ್ಜುನು ತಿಲ್ಲಿಲ್ಲ, ಅವನು ಸಣ್ಣ ಅವನು ತಿಲ್ಲಿ ಜಾಸ್ತಿ ನಾನೇ ತಿಂದೀನಿ. ನನಗೆ ಹೊಸ ಇಲ್ಲೀಗ ಸುಮ್ಮನೆ ಜರ ಬಿಸಿ ಅನ್ನ ಬೆಳೆ ಉಣ್ತೀನಿ ರೀ.